ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ ಪ್ರಜ್ವಲ್ ರೇವಣ್ಣರದ್ದು ಅಂತ ಹೇಳಲಾಗ್ತಾ ಇರುವ ಏನಿದೆ ಅಶ್ಲೀಲ ವಿಡಿಯೋಗಳು, ಇದಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತರು ಹೋಗಿ ಹೊಳೆ ನರಸೀಪುರ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿದ್ರು. ಅದಾದ ನಂತರದಲ್ಲಿ ಇದೀಗ SIT ಆ ತನಿಖೆಯನ್ನ ಮುಂದುವರಿಸ್ತಾ ಇದೆ. ಆದರೆ ದೂರು ಕೊಟ್ಟ ನಂತರದಲ್ಲಿ ಸೈಲೆಂಟ್ ಆಗ್ಬಿಟ್ರ ದೂರುದಾರರು ಅನ್ನೋ ಅನುಮಾನ ಕಾಡ್ತಾ ಇದೆ. ಇಂಥ ಪ್ರಕರಣದಲ್ಲಿ ನೊಂದವರ ಹೇಳಿಕೆ ಬಹಳ ಮುಖ್ಯವಾಗುತ್ತೆ. IPC ಸೆಕ್ಷನ್ 164ರ ಅಡಿಯಲ್ಲಿ ಅವರ ಹೇಳಿಕೆಯನ್ನ ದಾಖಲಿಸುವುದು ಬಹಳ ಮುಖ್ಯ. ಪ್ರಕರಣ ದಾಖಲಾದ ಬೆನ್ನಲ್ಲೇ ಹೇಳಿಕೆಯನ್ನ ದಾಖಲಿಸಬೇಕು. ಜಡ್ಜ್ ಮುಂದೆ ಅವರನ್ನ ಹಾಜರುಪಡಿಸಿ 164 ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿಕೊಳ್ಬೇಕು. ಆದರೆ ಈವರೆಗೂ ಕೂಡ ಈ ಪ್ರಕರಣದಲ್ಲಿ ನೊಂದವರಿಂದ ಹೇಳಿಕೆ ದಾಖಲಾಗಿಲ್ಲ. ಯಾಕೆ ವಿಳಂಬವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಅನುಮಾನಗಳು ಇದೀಗ ವ್ಯಕ್ತವಾಗ್ತಾ ಇದೆ. ಸದ್ಯಕ್ಕೆ ಯಾವ ರೀತಿ ತನಿಖೆ ನಡೀತಾ ಇದೆ, ತನಿಖೆಯ ವಿಚಾರವಾಗಿ ಯಾವೆಲ್ಲ ಸೆಕ್ಷನ್ಗಳನ್ನ ಅಲ್ಲಿ ಹಾಕಲಾಗಿದೆ, ಸೆಕ್ಷನ್ನ ಅಡಿಯಲ್ಲಿ ಯಾವ ರೀತಿ ತನಿಖೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ. ಇನ್ನು ಇದೇ ವಿಚಾರ ಯಾವ ರೀತಿ ರಾಜಕೀಯವಾಗ್ತಾ ಇದೆ, ರಾಜಕೀಯ ದ್ವೇಷಕ್ಕೆ ಕಾರಣ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ ಕುಮಾರಸ್ವಾಮಿ ವರ್ಸಸ್ DCM DK ಶಿವಕುಮಾರ್ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪೆನ್ ಡ್ರೈವ್ ಬಿಡುಗಡೆಯ ಹಿಂದೆ ಮಹಾನಾಯಕನ ಆಟ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ದೇವೇಗೌಡರ ಕುಟುಂಬ ವರ್ಸಸ್ DK ಶಿವಕುಮಾರ್ ಕುಟುಂಬ ಅನ್ನುವಂತಹ ಪರಿಸ್ಥಿತಿ ಇಲ್ಲಿ. DCM DK ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ಅವರು ಮತ್ತೊಂದು ಕಾಳಗ. ಫೇಕ್ ಫ್ಯಾಕ್ಟರಿ ಮೂಲಕ ಸಾವಿರಾರು ವಿಡಿಯೋಗಳ ಸಂಗ್ರಹ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಪ್ರಕರಣದ ಹಿಂದೆ ಕಾಂಗ್ರೆಸ್ನ ಮಹಾನಾಯಕನ ಕೈವಾಡವಿದೆ ಅಂತ DK ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ಅವರು ಗಂಭೀರ ಆರೋಪವನ್ನ ಮಾಡಿದ್ರು. ಇನ್ನು ಇದಕ್ಕೆ ರಿಯಾಕ್ಟ್ ಮಾಡಿರುವಂತಹ DCM DK ಶಿವಕುಮಾರ್, ನಾನಂತ ಚಿಲ್ಲರೆ ಬುದ್ಧಿಯವನಲ್ಲ, ಚಿಲ್ಲರೆ ಕೆಲಸಕ್ಕೆ ಹಿಡಿಯೋದಿಲ್ಲ, ನಾನು CD ಇದೆ, ಪೆನ್ ಡ್ರೈವ್ ಇದೆ ಅಂತ ಹೆದರಿಸೋದಿಲ್ಲ, ಅಂತ ಚಿಲ್ಲರೆ ಗುಣ ನನ್ನ ಹತ್ರ ಇಲ್ಲ, ಚಿಲ್ಲರೆ ಕೆಲಸ ಮಾಡಲ್ಲ ಅಂತ DCM ಹೇಳಿದ್ದಾರೆ. ಹಾಗಿದ್ರೆ ಕುಮಾರಸ್ವಾಮಿ ಅವರ ಆರೋಪ ಏನು, DCM DK ಶಿವಕುಮಾರ್ ಅದಕ್ಕೆ ಕೊಟ್ಟ ರಿಯಾಕ್ಷನ್ ಯಾವ ರೀತಿ ಇತ್ತು ನೋಡ್ಕೊಂಬರೋಣ ಒಂದ್ಸರಿ. ಮಹಾನ್ ನಾಯಕರು, ಕಾಂಗ್ರೆಸ್ನ ಮಹಾನ್ ನಾಯಕ, ಕಾಂಗ್ರೆಸ್ನ ವರ್ಕರ್ಸ್ಗಳನ್ನು ಪ್ರತಿಭಟನೆ ಮಾಡಿಸಿರ್ತಕ್ಕಂಥದ್ದು ಇದೆಯಲ್ಲ, ಮಹಾನ್ ನಾಯಕರು, ಕಾಂಗ್ರೆಸ್ ನಾಯಕರು ಮಹಿಳೆಯರಿಗೆ ಯಾವ ಮಟ್ಟದ ಗೌರವ ಕೊಟ್ಟಿದ್ದಾರೆ, ಆ ಮಹಿಳೆಯರ ಬದುಕನ್ನು ಯಾವ ರೀತಿ ಇವತ್ತು ಬೀದಿಗೆ ತಂದಿದ್ದಾರೆ, ಅದೆಲ್ಲವನ್ನು ಚರ್ಚೆ ಮಾಡಬೇಕಾಗಿದೆ. ಇಲ್ಲಿ ಇಲ್ಲಿಯ ಈ ಪ್ರಕರಣದಲ್ಲಿ ಇರ್ತಕ್ಕಂಥ ಪ್ರಮುಖ ಆರೋಪಿಯ ಸತ್ಯಾಸತ್ಯತೆ ಹೊರಗೆ ಬರತಕ್ಕಂಥದ್ದು ಒಂದು ಭಾಗ. ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪೆನ್ ಡ್ರೈವ್ಗಳು ಸರ್ಕ್ಯುಲೇಟ್ ಮಾಡಿದಂಥ ಮಹಾನ್ ನಾಯಕ ಯಾರು, ಯಾವ ಕಾರಣಕ್ಕೋಸ್ಕರವಾಗಿ ಅದನ್ನು ಸರ್ಕ್ಯುಲೇಟ್ ಮಾಡಿದ್ರು, ಎಷ್ಟು ತಿಂಗಳ ಹಿಂದೆ ಆ ಮಹಾನ್ ನಾಯಕನಿಗೆ ಈ ವಿಷಯಗಳೆಲ್ಲ ಗೊತ್ತಿತ್ತು, ಇದನ್ನೇ ಇಲ್ಲಿರ್ತಕ್ಕಂಥ ಪ್ರಶ್ನೆ. ನನಗೆ ನೋಡಪ್ಪ, ನಮ್ಮ ಬಳಿ ಇದ್ದಿದ್ರೆ ನಮ್ಗೆ ಗೊತ್ತಿದ್ರೆ ಇದು ಇನ್ನೂ ದಿನ ಏನೋ ವಿಚಾರ ಬರಬೇಕು. ಇದು ಇವತ್ತು ಅವ್ರು ಮಾತಾಡ್ತಾ ಇದ್ದೆ, ಅವನ ಮೇಲೆ ಏನಾದ್ರು ಬೀಳ್ತಾರೆ ಅಂತ ಏನೋ ಅವ್ನು ಮಾತಾಡ್ತಾರೆ. ಇವತ್ತು ಬೆಳಗ್ಗೆ ಹೇಳಿದ್ದೆ, ಅದು ಯಾರೋ ಡ್ರೈವರ್ ಅಂತೆ, ಆ ಹುಡುಗ ಹೆಸರು ನಂಗೆ ಗೊತ್ತಿಲ್ಲ, ಡ್ರೈವರ್ ಅಂತೆ, ನಿಮ್ಮ ಯಾರೋ BJP ಲೀಡರ್ ಮಾಡಿದ್ದಾರೆ ಅಂತ ನನಗೆ ಫೋನಲ್ಲಿ ಹೇಳಿದ್ರು. ಬಟ್ ಆ ಪೇಪರ್ TV ಬರ್ತಾ ಇದೆ, ಎಲ್ಲ TV ಬರ್ತಾ ಇದೆಯಾ? ಬರ್ತಾ ಇದೆ ಅಂತ ಹೇಳಿದ್ರು. ಸೊ ನನಗೇನಾದ್ರು ಇತ್ತು ಅಂದರೆ, ನಾವು ನಮ್ಮ ರಾಜಕೀಯದಲ್ಲಿ ನಮ್ಮ ಕಾರ್ಯಕರ್ತರು ಅದನ್ನು ಭಾಳ ಉಪಯೋಗಿಸಿರೋ ಬಿಡ್ತಿರೋ. ಬಟ್ ನಾನಂತೂ ಇಂಥ ಚಿಲ್ಲರೆ ಕೆಲಸಕ್ಕಂತೂ ಕೈ ಹಾಕಕ್ಕೆ ಹೋಗಿ ಏನಿರೋ ಚುನಾವಣೆಯಲ್ಲಿ ಎದುರಿಸೋ ನಾನು ಚುನಾವಣೆಯಲ್ಲಿ ಇದು ನಾನು ಯಾವತ್ತೂ ಜೋಬಲ್ಲಿ CD ಇದೆ, ಪೆನ್ ಡ್ರೈವ್ ಇದೆ, ಪೆನ್ ಡ್ರೈವ್ ಬಿಚ್ಚಿನಿ ಅಂತ ನಾನು ಯಾವತ್ತೂ ಹೇಳೋಕ್ಕಿಲ್ಲ. ಇದೇ ನೋಡಪ್ಪ, ಕರೆದಿದ್ದೀನಿ ನಾನು, ಪಾಪ ಅಲ್ಲಿ ಅಸೆಂಬ್ಲಿಗೆ ಬಾ ಅಂತ ಕರೆದಿದ್ದೀನಿ. ಅದು ನಮ್ಮ ಬ್ಲಡ್, ಅದು ಬೆಂಗಳೂರು ಕೆಂಪೇಗೌಡರು, ಬೆಂಗಳೂರು ಡಿಸ್ಟಿಕ್ ಬ್ಲಡ್, ಅದು ಅರ್ಥ ಆಯ್ತಾ? ಇವೆಲ್ಲ ಕಂಪ್ಲೀಟ್ ಅಲ್ಲ, ಬೇರೆಯವ್ರ ವಿಚಾರನ ಬೇಡ. ಆ ಯೌವನವನ್ನ ಇವತ್ತು ಇದ್ದಾಗ ಯಾವ ರೀತಿ ಅವ್ರ ಬಗ್ಗೆ ಒಂದು ಕಣ್ಣಿಟ್ಟಿರಬೇಕು ಅಂತ ಹೇಳ್ತಕ್ಕಂಥ ಇಂಥ ನೀಚ ನೀನು ಇವತ್ತು ನಾಡಿನ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತೀಯ, ಈ ರಾಜ್ಯದ ಹೆಣ್ಣು ಮಕ್ಕಳ ರಕ್ಷಣೆ ಮಾಡ್ತೀಯ. ನಾನು ಏಕವಚನದಲ್ಲಿ ಮಾತನಾಡಬಾರದು. ಇವತ್ತು ಆ ಹೆಣ್ಣು ಮಕ್ಕಳನ್ನ ಬೀದಿಗೆ ತಂದು ನಿಲ್ಸಿದೆಯಲ್ಲ, ಭಗವಂತ ಒಳ್ಳೇದು ಮಾಡ್ತಾನೆ. ಪ್ರಜ್ವಲ್ ರೇವಣ್ಣ ಅವ್ರು ತಪ್ಪಿದ್ರೆ ಹ್ಯಾಂಗ್ ಮಾಡಿ ನಾನು ಬೆಂಬಲ ಕೊಡೋದಿಲ್ಲ. ಹಾಗಂತ ಹೇಳಿ ನಮ್ಮ ಕುಟುಂಬದ ವರ್ಚಸ್ಸನ್ನು ಹಾಳು ಮಾಡಲಿಕ್ಕೆ ಲಕ್ಷಾಂತರ ಜನ ಬದುಕು ಕೊಟ್ಟಿದ್ದೇವೆ, ಅನ್ನ ಕೊಟ್ಟಿದ್ದೇವೆ. ದೇವೇಗೌಡ 60 ವರ್ಷದ ರಾಜಕೀಯ ಜೀವನದಲ್ಲಿ
ಲಕ್ಷಾಂತರ ಕುಟುಂಬಗಳು ಅವರ ಹೆಸರಿನಲ್ಲಿ ಬದುಕ್ತಾ ಇದ್ದಾರೆ. ಆ ರೀತಿ ಕುಟುಂಬದಲ್ಲಿ ಬಂದವರು ನಾವು. ಕುಮಾರಸ್ವಾಮಿಗೆ ನನ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ ಇವತ್ತಿಂದನೇ ಅಲ್ಲ, ಬಹಳ ವರ್ಷದಿಂದ ಅವರು ಅವ್ರ ಕುಟುಂಬದವರು ನನ್ನ ನೆನೆಸ್ಕೊಳ್ಳೇಬೇಕು. ಅವ್ರು ನೆನೆಸ್ಕೊಳ್ಳಿಲ್ಲ ಅಂದ್ರೆ ನಿದ್ದೆನೂ ಬರುವುದಿಲ್ಲ, ಊಟನೂ ಸೇರುವುದಿಲ್ಲ, ಅವ್ರಿಗೆ ಸ್ಫೂರ್ತಿನೂ ಬರುವುದಿಲ್ಲ. ಸೊ ಎಲ್ಲ ಅವ್ರಿಗೆ ನಾನು ನೆನೆಸ್ಕೊಂಡ್ರೆ ಆಗ ಬೇರೆ ವಿಚಾರ ತೆಗೆದುಕೊಳ್ಳಿಕ್ಕೆ ಅವ್ರಿಗೆ ಸ್ಫೂರ್ತಿ ಬರ್ತದೆ. ಅವ್ರದ್ದು ಮಾತು ನಾನು ನೋಡಿದ್ದೀನಿ. ನನ್ನ ಮಗ ಬೇರೆ ಅಲ್ಲ, ಪ್ರಜ್ವಲ್ ಬೇರೆ ಅಲ್ಲ ಅಂತ ಹೇಳಿದ್ದಾರೆ. ತಪ್ಪೇನಿಲ್ಲ, ಇರೋದು ಸತ್ಯನೇ. ಒಂದು ಕುಡಿ ಒಂದು ಕುಟುಂಬ. ಟಿವಿಯವ್ರು ಹೇಳ್ತಾ ಇದ್ರು ನೂಲಂತೆ ಸೀರೆ ಅಂತ. ಸೊ ಅದೇನು ನಾನು ತಪ್ಪು ಅಂತ ಹೇಳೋದಿಲ್ಲ. ಆಮೇಲೆ ನಿಮ್ಮ ಟಿವಿ ಇಂಟರ್ವ್ಯೂ ಅವ್ರು ಹೇಳಿದ್ರು, ನಮ್ಗೆ ಹೈಕಮಾಂಡ್ ಅವ್ರು ಹೇಳಿದ್ರು ಬಿಜೆಪಿಯವರು ಸರಿ ಇಲ್ಲ, ನೀವು ಟಿಕೆಟ್ ಕೊಡೋದು ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿದ್ರು. ಎಂತೆಂಥ ವಿಚಾರಕ್ಕೆ ರಾಜಕೀಯ ಆರೋಪ ಪ್ರತ್ಯಾರೋಪ ಬರ್ತಿದೆ. ಈ ನಾಡಿನ ಜನ ಅದನ್ನೆಲ್ಲವನ್ನ ಕೂಡ ಗಮನಿಸ್ತಿದ್ದೀವಿ, ಪ್ರಜ್ಞಾವಂತರಿದ್ದೀವಿ. ಯಾವ್ದು ಸತ್ಯ ಯಾವ್ದು ಸುಳ್ಳು ತನಿಖೆಯಿಂದ ಬಂದ ನಂತರದಲ್ಲಿ ಎಲ್ಲವೂ ಬಯಲಾಗುತ್ತೆ. ಆದರೆ ಇಂಥ ವಿಚಾರದಲ್ಲೂ ಕೂಡ ರಾಜಕೀಯ ಬರ್ತಿದೆಯಲ್ಲ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಇನ್ನು ಇದೇ ವಿಚಾರ ಪೆನ್ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಷ್ಟೇ ಒಂದು ಸ್ಯಾಂಪಲ್ ಗಮನಿಸಿದ್ವಿ. ಯಾವ ರೀತಿ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಕುಮಾರಸ್ವಾಮಿ ಅವರ ಆರೋಪ, ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಡಿ.ಕೆ. ಶಿವಕುಮಾರ್ ಅವರು ಹರಿಹಾಯ್ತಿರೋದು ಇಲ್ಲಿಗೆ ನಿಂತಿಲ್ಲ ಅಂತ ರಾಜಕೀಯ ವಿಚಾರದಲ್ಲಿ ಈ ಕುರಿತಾದ ಒಂದು ವರದಿ ಇದೆ, ಗಮನಿಸಿ. ಕರ್ನಾಟಕದಲ್ಲಿ ಎಲ್ಲಿ ನೋಡಿದ್ರು ಪ್ರಜ್ವಲ್ ರೇವಣ್ಣರದ್ದೇ ಸದ್ದು. ಜೆಡಿಎಸ್ ಎಂಪಿಯದ್ದು ಎನ್ನಲಾದ ರಾಸಲೀಲೆ ವಿಡಿಯೋದ ರಾಡಿ ರಾಜಕೀಯಕ್ಕೂ ಸಿಡಿದು ಸಂಚಲನವನ್ನ ಸೃಷ್ಟಿಸಿದೆ. ಚಿಕ್ಕಪ್ಪ ಎಚ್.ಡಿ. ಕುಮಾರಸ್ವಾಮಿ ಇವತ್ತು ಮತ್ತಷ್ಟು ಸಂಚಲನಕಾರಿ ಮಾತನಾಡಿದ್ರು. ವಿಡಿಯೋ ಹಿಂದೆ ಮಹಾನಾಯಕ ಡಿ.ಕೆ. ಶಿವಕುಮಾರ್ ಕೈವಾಡ ಇದೆ ಅಂತ ಬಾಂಬ್ ಸಿಡಿಸಿದ್ರು. ಮಹಾನ್ ನಾಯಕರು, ಮಹಾನ್ ನಾಯಕ ಕಾಂಗ್ರೆಸ್ನ ವರ್ಕರ್ಸ್ಗಳನ್ನು ಪ್ರತಿಭಟನೆ ಮಾಡಿಸಿರ್ತಕ್ಕಂಥದ್ದು ಇದೆಯಲ್ಲ, ಮಹಾನ್ ನಾಯಕರು, ಕಾಂಗ್ರೆಸ್ ನಾಯಕರು ಮಹಿಳೆಯರಿಗೆ ಯಾವ ಮಟ್ಟದ ಗೌರವ ಕೊಟ್ಟಿದ್ದಾರೆ, ಆ ಮಹಿಳೆಯರ ಬದುಕನ್ನು ಯಾವ ರೀತಿ ಇವತ್ತು ಬೀದಿಗೆ ತಂದಿದ್ದಾರೆ, ಅದೆಲ್ಲವನ್ನ ಚರ್ಚೆ ಮಾಡಬೇಕಾಗಿದೆ. ಆ ಯೌವನವನ್ನು ಇವತ್ತು ಇದ್ದಾಗ ಯಾವ ರೀತಿ ಅವ್ರ ಬಗ್ಗೆ ಒಂದು ಕಣ್ಣಿಟ್ಟಿರಬೇಕು ಅಂತ ಹೇಳ್ತಕ್ಕಂಥ ಇಂಥ ನೀಚ ನೀನು ಇವತ್ತು ನಾಡಿನ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತೀಯ, ಈ ರಾಜ್ಯದ ಹೆಣ್ಣು ಮಕ್ಕಳ ರಕ್ಷಣೆ ಮಾಡ್ತೀಯ. ನಾನು ಏಕವಚನದಲ್ಲಿ ಮಾತನಾಡಬಾರದು. ಇವತ್ತು ಆ ಹೆಣ್ಣು ಮಕ್ಕಳನ್ನ ಬೀದಿಗೆ ತಂದು ನಿಲ್ಸಿದೆಯಲ್ಲ, ಭಗವಂತ ಒಳ್ಳೇದು ಮಾಡ್ತಾನೆ. ಪ್ರಜ್ವಲ್ ರೇವಣ್ಣ ಅವ್ರು ತಪ್ಪಿದ್ರೆ ಹ್ಯಾಂಗ್ ಮಾಡಿ. ಈ ಜಿಲ್ಲಾಧಿಕಾರಿ ಕರ್ತವ್ಯ ಏನು, ಪಾಪದ ಕೂಡ ತುಂಬಿದೆಯಂತೆ. ಕೃಷ್ಣ ಪಾಪ ಶಿಶುಪಾಲಿಗೆ 100 ಬಾರಿ ಕ್ಷಮಿಸಿ 101ನೇ ಬಾರಿ ಶಿಕ್ಷೆ ಕೊಟ್ಟಂತೆ. ಹೂ ಆರ್ ಯು ಟು ಡಿಸೈಡ್ ದಿಸ್ ಇನ್ಸಿಡೆಂಟ್? ನೀನೇನು ನ್ಯಾಯಾಧೀಶನ? ಯಾವಾಗ ನೀನು ಈ ಒಂದು ತೀರ್ಮಾನ ತಗೊಂಡಿದ್ಯಾ? ಈ ಹೆಣ್ಣು ಮಗಳಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ, DC ನಿನ್ ಕೆಲಸ ಏನು? ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಜೆಡಿಎಸ್ ಸಭೆ ನಡೆಯಿತು. ಶಾಸಕರ ಒತ್ತಡಕ್ಕೆ ಮಣಿದ ನಾಯಕರು ಪ್ರಜ್ವಲ್ ರೇವಣ್ಣರನ್ನ ಪಕ್ಷದಿಂದ ಅಮಾನತು ಮಾಡಿದ್ರು. ಇವತ್ತೇನು ಮಹಿಳೆಯರ ಬಗ್ಗೆ ಒಂದು ಅಪಮಾನ ಆಗಿದೆ ಅಂತೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರನ್ನ ಪಕ್ಷದಿಂದ ಅಮಾನತು ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನ ಸರ್ವಾನುಮತದಿಂದ ಕೈಗೊಂಡು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್.ಡಿ. ದೇವೇಗೌಡರಿಗೆ ಶಿಫಾರಸನ್ನ ಮಾಡಿದ್ದೇವೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ ನನ್ನನ್ನ ನೆನಪಿಸಿಕೊಳ್ಳದಿದ್ರೆ ನಿದ್ರೆ ಬರಲ್ಲ, ಊಟ ಸೇರಲ್ಲ, ನಮ್ದು ಕೆಂಪೇಗೌಡರ ಬ್ಲಡ್, ಪೆನ್ ಡ್ರೈವ್ ಇದೆ ಅಂತ ಹೇಳಲ್ಲ ಅಂತ DCM ಡಿ.ಕೆ. ಶಿವಕುಮಾರ್ ಕಿಡಿಕಾರಿದ್ರು. ನಿಮ್ಮ ಟಿವಿ ಇಂಟರ್ವ್ಯೂ ಅವ್ರು ಹೇಳಿದ್ರು, ನಮ್ಗೆ ಹೈಕಮಾಂಡ್ ಅವ್ರು ಹೇಳಿದ್ರು ಬಿಜೆಪಿಯವರು ಸರಿ ಇಲ್ಲ, ನೀವು ಟಿಕೆಟ್ ಕೊಡೋದು ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿದ್ರು. ನಮ್ಮ ತಂದೆಯವರು ತೀರ್ಮಾನ ತೆಗೆದುಕೊಂಡ್ರು ಅಂತ ಹೇಳಿದ್ರು. ಅವರು ಕೆಲವು ವಿಚಾರ ಎಲ್ಲ ನನಗೆ ತಿಳಿದಿತ್ತು ಅಂತ ಹೇಳಿ ನಮ್ಮ ಕುಟುಂಬದವ್ರು ಯಾರೂ ಎಲೆಕ್ಷನ್ ನಿಲ್ಲೋದಿಲ್ಲ ಅಂತ ಕೂಡ ಅವರು ಹಿಂದೆ ಹೇಳಿಕೆ ಕೊಟ್ಟಿದ್ರು. ನಿಮ್ಮ ಹಳೆ ವಿಡಿಯೋ ಅಂತ ರೇವಣ್ಣ ಹೇಳೋದು, ಹಳೇದೋ ವಾಸ್ತವ ಗೊತ್ತಿಲ್ಲ ನನಗೆ. ಈ ಹ್ಯಾಸ್ ಅಡ್ಮಿಟೆಡ್ ದೇರ್ ವಾಸ್ ಎ ವಿಡಿಯೋ. ನಾನಂತೂ ಇಂಥ ಚಿಲ್ಲರೆ ಕೆಲಸಕ್ಕಂತೂ
ಕೈ ಹಾಕಕ್ಕೆ ಹೋಗ ಏನಿದ್ರು ಚುನಾವಣೆಯಲ್ಲಿ ಎದುರಿಸೋ ನಾನು ಸಿದ್ದರಾಮಯ್ಯನಿಗೆ. ಇದು ನಾನು ಯಾವತ್ತೂ ಜೋಬಲ್ಲಿ CD ಇದೆ, ಪೆನ್ ಡ್ರೈವ್ ಇದೆ, ಪೆನ್ ಡ್ರೈವ್ ಬಿಚ್ಚಿನಿ ಅಂತ ನಾನು ಯಾವತ್ತೂ ಹೇಳಕ್ಕೆ ಹೋಗಿಲ್ಲ. ಇದೇ ನೋಡಪ್ಪ ಕರೆದಿದ್ದೀನಿ ನಾನು, ಪಾಪ ಅಲ್ಲಿ ಅಸೆಂಬ್ಲಿಗೆ ಬಾ,